ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ರಾಜಾರಾಮ್ ಮಹಾರಾಜ್ರವರ ಜ್ಞಾನಪರ ಭಂಗವನ್ನು ನೋಡೋಣ. ಜ್ಞಾನಪರ ಭಂಗದಲ್ಲಿ ಭಜನೆ ಹೆಂಗೆ ಮಾಡಬೇಕಪ್ಪ, ಭಜನೆ ಮಾಡೋಕ್ಕೂ ಪ್ರೀ ರಿಕ್ವಿಸಿಟ್ ಇದೆ. ಏನಪ್ಪ ಅಲ್ಲಿ ಫಸ್ಟು ಮನಸ್ಸಿನಲ್ಲಿ ಆನಂದ ಇರಬೇಕು, ಪ್ರೇಮ ಇರಬೇಕು ಆ ಭಗವಂತನ ಬಗ್ಗೆ. ಆ ಚಿದಂಬರನ ಬಗ್ಗೆ ಪ್ರೇಮ ಇದ್ದರೆ ನಮ್ಮ ಭಜನೆ ಹೆಂಗೆ ಕಾಣಿಸುತ್ತಪ್ಪ ಅಂದರೆ ನಿಜವಾಗಿಯೂ ಇವ್ರ ಪ್ರೇಮದಲ್ಲಿ, ಭಗವಂತನ ಪ್ರೇಮದಲ್ಲಿ ಇದ್ದಾರಪ್ಪ ಅಂತ ಕಾಣಿಸುತ್ತೆ. ಭಗವಂತನ ಹೊರತಾಗಿ, ಚಿದಂಬರನ ಹೊರತಾಗಿ ನನಗೆ ಇನ್ಯಾವುದೂ ಪ್ರಿಯವಾದಿಲ್ಲ. ನಮಗೇನು ಕಂಡು ಬರುತ್ತಪ್ಪ, ನಾವು ಯಾವುದಾದ್ರು ಒಂದು ಭಜನೆಗೆ ಹೋಗಿದ್ರೆ 4 ಜನ ಭಜನೆ ಮಾಡ್ತಿರ್ತಾರೆ, ಇನ್ನು 10 ಜನ ಅಲ್ಲಿ ಹಿಂದ್ಗಡೆ ವಾಟ್ಸಪ್ ನೋಡ್ತಾ ಕೂತಿರ್ತಾರೆ. 4 ಜನ ವಾಯ್ಸ್ ಇರುತ್ತೆ, ಇನ್ನು ಬಾಕಿ 20 ಜನ ಸುಮ್ಮನೆ ಕೂತಿರ್ತಾರೆ. 20 ವರ್ಷ ಭಜನೆಗೆ ಹೋದರೂ ಭಜನೆ ಕೂಡ ಬೈ ಹಾರ್ಟ್ ಆಗಿರೋದಿಲ್ಲ. ಅಂದರೆ ಏನಿದೆಯಪ್ಪ ಅಲ್ಲಿ, ನಮಗಲ್ಲಿ ಪ್ರೇಮ ಉಂಟಾಗಿಲ್ಲ. ಆ ಚಿದಂಬರನ ಬಗ್ಗೆ ಪ್ರೇಮ ಉಂಟಾಗಿಲ್ಲ. ಭಗವಂತನ ಬಿಟ್ಟು ನನಗಿನ್ನೇನು ಬೇಡ ಅಂದರೆ ಆ ಎಲ್ಲ ಭಜನೆ ಬೈ ಹಾರ್ಟ್ ಆಗಿ ಹೋಗುತ್ತೆ. ಆದರೆ ನಮಗೆ ಅವನ ಬಗ್ಗೆ ಪ್ರೇಮ ಇಲ್ಲ. ವಸ್ತು, ವಿಷಯ, ವ್ಯಕ್ತಿ, ಭಜನೆ ಜಾಗ ಯಾರ ಮನೆಯಲ್ಲಿ ಎಲ್ಲಿ ನಡೀತಾ ಇದೆ, ಅಕ್ಕಪಕ್ಕದ ಜನ ಏನು ಮಾಡ್ತಾ ಇದ್ದಾರೆ, ಇದರ ಕಡೆ ನಮ್ಮ ಕಣ್ಣು ಇಂದ್ರಿಯಗಳು ಓಡ್ತಾ ಇರುತ್ತೆ. ಆದರೆ ಅದೇ ಭಜನೆಯಲ್ಲಿ ಪ್ರೇಮ ತುಂಬಿ, ಭಕ್ತಿ ತುಂಬಿ, ಅಲ್ಲಿ ಹಾಡ್ಲಿಕ್ಕೆ ಆವಾಜು ಆಚೆನೂ ಬರೋದಿಲ್ಲ, ಸಣ್ಣದಾಗಿ ಹೇಳ್ತಾ ಇರ್ತಾರೆ. ನಾವು ಯಾರನ್ನು ಮೆಚ್ಚಿಸಬೇಕಾಗಿದೆ ಇಲ್ಲಿ? ಆ ಚಿದಂಬರನ ಮೆಚ್ಚಿಸಬೇಕಾಗಿದೆ. ಚಿದಂಬರನ ಪ್ರೀತಿ ಪ್ರಾಪ್ತಿ ಮಾಡ್ಕೋಬೇಕಾಗಿದೆ. ಅವನ ಭಕ್ತಿ ಮಾಡಿ ಅವನ ಪ್ರೀತಿನ ಗಳಿಸ್ಬೇಕಾಗಿದೆ ನಾವು. ಆದರೆ ನಾವು ಮನಸ್ಸು, ಇಂದ್ರಿಯಗಳು ಆ ಕಡೆ ಈ ಕಡೆ ಹಾಲ್ನಲ್ಲಿ ನೋಡ್ತಿರ್ತಾವೆ. ಯಾರು ನನ್ನನ್ನು ನೋಡ್ತಿದ್ದಾರೆ, ನಾನು ಜೋರಾಗಿ ಹೇಳಿದ್ರೆ ನನ್ನ ಬಗ್ಗೆ ಯಾರೇನು ತಿಳ್ಕೊತಾರೆ, ಅಂದರೆ ನಮಗೆ ಪ್ರೇಮ ಭಕ್ತಿ ಇನ್ನೂ ಬಂದಿಲ್ಲ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಪ್ರೇಮಳ ಭಜನ ಆನಂದಾತ್ಮನ ಪ್ರಿಯ ದೇವಾವೀಣ ದುಜೆ ನಾಹಿ ಹೋಕಾ ಲಾಭ ಹಾನಿ ಸಂತುಷ್ಟತೆ ಮನಿ ಸರ್ವಾಭೂತಿ ಜನಿ ದೇವ ಪಾಹೆ ರಾಹೆ ನಿರ್ಮತ್ಸರ ನಿವಾಂತ ಅಂತರಿ ನಾಮ ಚಿದಂಬರ ಜಪೆ ಸದಾ ದಾಸಮಣೆ ಐಸೆ ದುರ್ಲಭ ಹೇ ಭಕ್ತಿ ಚಿದಂಬರ ಪ್ರಾಪ್ತಿ ಹೋಯತ್ಯಾಸಿ. ಪ್ರೇಮಳ ಭಜನ ಆನಂದಾತ್ಮನ ಭಜನೆಯನ್ನು ವೈಖರಿಯಿಂದ ನಾವು ಮಾಡಿದಾಗ 2 ಕೈ ಎತ್ತಿಬಿಟ್ಟು ತಾಳ ಚಿಪ್ಪುಳಿಗಳನ್ನ ಹಿಡ್ಕೊಂಡು ಆ ಒಂದು ಅಭಂಗವನ್ನು ಹೇಳಿದಾಗ ಮನಸ್ಸು ಹೆಂಗಿರುತ್ತೆ? ಆನಂದಿತ, ಉಲ್ಲಾಸಿತ, ಪ್ರಫುಲ್ಲಿತ ಇರುತ್ತೆ ಮನಸ್ಸು. ಪ್ರೇಮಳ ಭಜನೆ, ಅದಕ್ಕೆ ಪ್ರೇಮದಿಂದ ಭಜನೆ ಮಾಡಬೇಕು. 4 ಜನ ನನ್ನನ್ನು ನೋಡ್ತಿದ್ದಾರೆ, ಅಥವಾ ನನ್ನ ನೋಡಿ, ಅಥವಾ ನಾನು ಜೋರಾಗಿ ಹೇಳಬೇಕು, ನನ್ನನ್ನು ನೋಡಬೇಕು ಅನ್ನೋದಕ್ಕಲ್ಲ. ಪ್ರಿಯ ದೇವಾವೀಣ ದೂಜೆ ನಾಹಿ. ಇಲ್ಲಿ ಚಿದಂಬರನ ಹೊರತಾಗಿ ನನಗೆ ಯಾವುದು ಪ್ರಿಯಕರವಾಗೇ ಇಲ್ಲ ಅಂದಮೇಲೆ ಯಾರು ನನ್ನನ್ನು ನೋಡ್ತಾರೆ, ಯಾರು ನನ್ನ ರಾಗದ ಬಗ್ಗೆ ರಾಗ ಬರೋದಿಲ್ಲ ಅಂತ ತೆಗಳ್ತಾರೆ, ಅದರ ಯಾವುದು ಕಡೆಯೂ ಗಮನ ಇಲ್ಲದೆ ನಾನು ಆನಂದದಿಂದ ಭಕ್ತಿಯಿಂದ ಅವನ ಸಲುವಾಗಿ ಭಜನೆಯನ್ನು ಮಾಡುತ್ತಾ ಇದ್ದೀನಿ. ಆವಾಗ 2 ಕೈ ಎತ್ತು ದೇಹ ಭಾವ ಮರ್ತಿ ಕುಣಿತಾ ಇರುತ್ತದು ದೇಹ ಭಗವಂತನ ಪ್ರೀತಿಯಲ್ಲಿ. ಹೋಕಾ ಲಾಭ ಹಾನಿ ಸಂತುಷ್ಟತೆ ಮನಿ ಸರ್ವಾಭೂತಿ ಜನಿ ದೇವಪಾಹಿ. ಲಾಭ ಆದ್ರೇನು, ಹಾನಿ ಆದ್ರೇನು? 4 ಜನ ಬಂದು ಸಮ್ಮಾನ ಕೊಟ್ಟರೆ ಏನು, ಅದು ಸದ್ಗುರುಗೆ ಅರ್ಪಣೆ. ಹಾನಿ ಆದ್ರೇನು, ಯಾರು ತೆಗಳಿದ್ರೇನು, ಅದು ಸದ್ಗುರುಗೆ ಅರ್ಪಣೆ. ಯಾಕೆಂದರೆ ಎಲ್ಲವೂ ಅವನಿಂದಾನೇ ಬಂದಿರೋದು. ಅಂದಮೇಲೆ ಜ್ಞಾನ ಅವನಿಂದ ಬಂದಿದೆ ಅಂದಮೇಲೆ ಆ ಲಾಭನೂ ಅವನಿಗೆ ಅರ್ಪಣೆ, ಹಾನಿನೂ ಅವನಿಗೆ ಅರ್ಪಣೆ. ಇಲ್ಲಿ ಮಿಥ್ಯಾ ನಾನು ಎನ್ನೋದಕ್ಕೆ ಏನಿದೆ? ಅಲ್ಲಿ ಏನೂ ಇಲ್ಲ. ಅಣುವಿಗೆ ಯಾವ ಆಕಾರವೇ ಇಲ್ಲ ಅಂದಮೇಲೆ ಅಣುವಿಗೇನಿದೆ ರೀ ಅಲ್ಲಿ? ಅಹಂಭಾವ. ಸಂತುಷ್ಟತೆ ಮನಿ, ಲಾಭ ಆದರೂ ಏನಿಲ್ಲ, ಹಾನಿ ಆದರೂ ಏನಿಲ್ಲ, ಸಂತುಷ್ಟವಾಗಿರುತ್ತೆ ಮನಸ್ಸಿನಲ್ಲಿ. ಅಂದರೆ ರಾಗ ದ್ವೇಷ ರಹಿತವಾದ ವೈರಾಗ್ಯ ಸ್ಥಿತಿಯನ್ನು ಹೊಂದಿರುವ ಮನಸ್ಸಿನ ಬಗ್ಗೆ ಹೇಳ್ತಿದ್ದಾರೆ ರಾಜಾರಾಮ್ ಮಹಾರಾಜರು. ಅಂಥ ಒಂದು ಮನಸ್ಸು ರಾಗದ್ವೇಷ ರಹಿತವಾದ ಸ್ಥಿತಿಯಲ್ಲಿ ಸರ್ವಾಭೂತಿ ಜನಿ ದೇವಪಾಹೆ, ಎಲ್ಲರಲ್ಲೂ
ಅದೇನು ಮಾಡುತ್ತಪ್ಪ? ಸರ್ವಾಭೂತಿ ಚರಾಚರ ಸೃಷ್ಟಿಯಲ್ಲಿ, ಚರ ಅಚರ ವಸ್ತುಗಳಲ್ಲಿ, ಜೀವರಾಶಿಗಳಲ್ಲಿ ದೇವಪಾಹೆ ಭಗವಂತನೇ ಇದ್ದಾನೆ. ಬ್ರಹ್ಮಸತ್ಯ ಜಗದ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಜೀವೋ ಬ್ರಹ್ಮೈವ ನಾಪರಃ. ಆ ಬ್ರಹ್ಮ ಪರಬ್ರಹ್ಮ ವಸ್ತು ಹೊರತಾಗಿ ಸೃಷ್ಟಿನಲ್ಲಿ ಏನೂ ಇಲ್ಲೇ ಇಲ್ಲ, ಯಾವ ವ್ಯಕ್ತಿನೂ ಇಲ್ಲ. ಅಲ್ಲಿ ಪ್ರತಿಯೊಂದು ಜೀವರಾಶಿಯು ಪರಮಾತ್ಮನ ಸ್ವರೂಪನೇ ಇದೆ, ಆ ಚಿದಂಬರ ಸ್ವರೂಪನೇ. ಹಂಗಂದ್ಮೇಲೆ ಯಾರ ಮೇಲೆ ದ್ವೇಷ, ಯಾರ ಮೇಲೆ ರಾಗ, ಯಾರ ಮೇಲೆ ಪ್ರೀತಿ, ಯಾರ ಮೇಲೆ ದ್ವೇಷ ಮಾಡಬೇಕು? ಯಾರ ಮೇಲೂ ಇಲ್ಲ. ಭೇದರಹಿತವಾದ ಸ್ಥಿತಿ. ರಾಹೇ ನಿರ್ಮತ್ಸರ ನಿವಾಂತ ಅಂತರಿ. ಅಂತಃಕರಣದಲ್ಲಿ ನಿವಾಂತ ಶಾಂತ ಆಗೋಗಿದೆ. ಈ ನಾನು, ನನ್ನದು, ಮಮತ್ವ ಹಾಗೂ ಅಹಂಕಾರ ಇರೋದಕ್ಕೆ ನಾನು ಮಾಡಬೇಕು, ಇಂದ್ರಿಯಗಳು, ಮನಸ್ಸು, ದೇಹ ಮೂರು ಕೂಡ ಕೆಲಸಗಳು ಮಾಡಿ ನಾನು ಮಾಡಿದ್ದೀನಿ ಅನ್ನೋದಕ್ಕೆ ಮತ್ಸರ. ನಾನು ಅವ್ರಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ನಾನು ಅವ್ರಕ್ಕಿಂತ ಪರಮಾರ್ಥದಲ್ಲಿ ಬಂದುಬಿಟ್ಟು, ಪ್ರಪಂಚದಲ್ಲಲ್ಲ. ಪ್ರಪಂಚದ ಬಿಟ್ಟು ಹಾಕೋಣ, ನಾವು ಪರಮಾರ್ಥದ ವಿಷಯದ ಬಗ್ಗೆನೇ ನಾವು ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡೋಣ. ಪರಮಾರ್ಥಕ್ಕೆ ಬಂದುಬಿಟ್ಟು ಮತ್ಸರಿಯಾಗಿ ಹೋಗ್ತೀವಿ ನಾವು. ಯಾಕೆಂದರೆ ಇಲ್ಲಿವರೆಗೂ ಈ ಮತ್ಸರ ಭಾವನೆ, ಈ ಒಂದು ಅಸೂಯೆ ಭಾವನೆ ನನ್ನ ಒಳಗೆ ಇದೆ ಅನ್ನೋದನ್ನು ನನಗೆ ಯಾರೂ ಹೇಳಿರಲಿಲ್ಲ. ಗುರು ಬಂದು ಹೇಳ್ತಾನೆ. ಪ್ರತಿಯೊಂದು ಮಾತಲ್ಲೂ ಯಾವಾಗ ನಾವು ಬೇರೆಯವ್ರ ಜೊತೆಗೆ ನಮ್ಮನ್ನು ನಾವು ಕಂಪೇರ್ ಮಾಡ್ಕೋತೀವಿ, ಕಾಂಪಿಟಿಷನ್ ಮಾಡ್ತೀವಿ, ಜೆಲೆಸಿ ಮಾಡ್ತೀವಿ, ಆವಾಗ ಮತ್ಸರ ಎಲ್ಲಿದೆಯಪ್ಪ? ನಿನ್ನ ಒಳಗಿದೆ, ಅದನ್ನು ತೆಗೆದು ಹಾಕು. ತೆಗೆದು ಹಾಕ್ಲಿಕ್ಕೆ ಮತ್ತು ಉಪಾಯ ಏನಿದೆಯಪ್ಪ? ಆ ಚಿದಂಬರನ ನಾಮಸ್ಮರಣೆ. ರಾಹೇ ನಿರ್ಮತ್ಸರ ನಿವಾಂತ ಅಂತರಿ. ಪ್ರತಿಯೊಬ್ಬರದ್ದು ಪ್ರಾರಬ್ಧದ ಒಂದು ಕ್ವೆಶ್ಚನ್ ಪೇಪರ್ ಬೇರೆ ಬೇರೆ ಇರುತ್ತದೆ. ನಾವು ಯಾರ ಜೊತೆಗೂ ಕಂಪೇರ್ ಮಾಡಲಿಕ್ಕಾಗೋದಿಲ್ಲ. ನಾವು ಪ್ರಪಂಚದಲ್ಲಿ ಏನು ಕಂಪ್ಯಾರಿಸನ್ ಕಾಂಪಿಟೇಷನ್ ಮಾಡ್ತಿದ್ವೋ ಅದರ 100 ಪಟ್ಟು ಪರಮಾರ್ಥಕ್ಕೆ ಬಂದು ಮಾಡೋಕ್ಕೆ ಶುರು ಮಾಡ್ತೀವಿ. ಗುರುಗಳು ಆಕಿನ ಮೆಚ್ಚಬಾರ್ದು, ಆಕಿಗೆ ವೆರಿ ಗುಡ್ ಅನ್ನಬಾರ್ದು, ಅವನಿಗೆ ವೆರಿ ಗುಡ್ ಅನ್ನಬಾರ್ದು. ಅವನು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಗುರುಗಳು ಅಪ್ರಿಷಿಯೇಟ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ತೆಗಳು ಹಾಕೋದು. ಅದರಲ್ಲೇನು ದೊಡ್ಡ ಮಹಾ ವಿಷಯ ಇದೆ ಅಂತ. ಅಂದರೆ ಏನು? ನಮ್ಮ ಪ್ರಾರಬ್ಧದಲ್ಲಿ ನಾವು ಬಂದಿರೋದು ಒಂದು ಉದ್ದೇಶಪೂರ್ವಕವಾಗಿ ಈ ಜನ್ಮ ತಾಳಿ ಬಂದಿದ್ದೀವಿ. ಆ ಉದ್ದೇಶ ಪ್ರತಿಯೊಬ್ಬರದ್ದು ಬೇರೆ ಬೇರೆ ಆಗಿರುತ್ತದೆ. ಅವರವರ ಒಂದು ಸಾಧನಾ ಸ್ತರದಲ್ಲಿ, ಚೇತನಾ ಸ್ತರದಲ್ಲಿ ಎಲ್ಲರದ್ದು ಉದ್ದೇಶ ಬೇರೆ ಇದೆ. ಪ್ರತಿಯೊಬ್ಬರದ್ದು ಅವರವ್ರ ಉದ್ದೇಶವನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅಲ್ಲಿ ಯಾವ ಥರವಾದ ಮತ್ಸರ ಆಗಲಿ, ಭೇದ ಆಗಲಿ, ಕಾಂಪಿಟಿಷನ್ ಭಾವನೆ ಆಗಲಿ, ಕಂಪ್ಯಾರಿಸನ್ ಭಾವನೆನ ತರಬಾರದು. ಪ್ರತಿಯೊಬ್ಬರದ್ದು ಎವ್ರಿ ಒನ್ ಹ್ಯಾಸ್ ಓನ್ ಸೋಲ್ ಪರ್ಪಸ್, ಅಜೆಂಡಾ ಇದೆ. ಅದನ್ನು ಪೂರ್ತಿ ಮಾಡಲಿಕ್ಕೆ ಜೀವ ಇಲ್ಲಿ ಬಂದಿರೋದು. ಇದು ಯಾರ ಮುಖಾಂತರ ತಿಳಿಯುತ್ತೆ? ನಮಗೆ ಸದ್ಗುರುಗಳ ಮುಖಾಂತರ ತಿಳಿಯುತ್ತದೆ. ನಾಮ ಚಿದಂಬರ ಜಪೇ ಸದಾ. ಅದಕ್ಕೆ ಸದೋದಿತವಾಗಿ ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ, ಮಲಗಿದಾಗ, ಎದ್ದಾಗ, ಎಲ್ಲ ಅವಸ್ಥೆಯಲ್ಲಿ, ಎಲ್ಲ ಕಾಲದಲ್ಲಿ ಸದಾ ಸರ್ವದಾ ನಾಮಸ್ಮರಣೆ, ಚಿದಂಬರ ನಾಮಸ್ಮರಣೆ ಮಾಡ್ತಾ 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 ಈ ದೋಷಗಳೆಲ್ಲವೂ ನಮ್ಮಲ್ಲಿ ಶಾಂತ ಆಗ್ತಾ ಹೋಗುತ್ತೆ. ವಾಸನಾ ಕ್ಷಯ ಆಗತ್ತೆ. ಅವಾಗ ಯಾರ ಬಗ್ಗೆ ಹಗೆ ಇರಲಿ, ಒಂದು ಮತ್ಸರ ಇರಲಿ, ಎಲ್ಲ ಕ್ಷಯ ಆಗಿ ಮನಸ್ಸು ಅಂತರಂಗ ಶಾಂತ ಆಗ್ತಾ ಹೋಗುತ್ತೆ. ದಾಸಮಣಿ ಐಸೆ ದುರ್ಲಭ ಹೇ ಭಕ್ತಿ ಚಿದಂಬರ ಪ್ರಾಪ್ತಿ ಹೋಯತ್ಯಾಸಿ. ಒಂದು ಶಬ್ದವನ್ನು ಬಳಕೆ ಮಾಡಿದ್ದಾರೆ, ದುರ್ಲಭ. ಇಂಥ ಒಂದು ಭಕ್ತಿ ದುರ್ಲಭ. ನಾವು ಮಾಡ್ತಿರತಕ್ಕಂಥ ದಾಂಭಿಕ ಭಕ್ತಿ ಅಲ್ಲ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ಜನಕ್ಕೆ ತೋರಿಸ್ಲಿಕ್ಕೋಸ್ಕರ 4 ಜನ ನನ್ನ ಹೊಗಳ್ಳಿ ಅಂತ ಮಾಡುವ ಭಕ್ತಿ ಯಾವಾಗಲೂ ದಾಂಭಿಕ ಭಕ್ತಿ ಆಗಿರುತ್ತೆ, ಪ್ರದರ್ಶನ ಭಕ್ತಿ ಆಗುತ್ತೆ ವಿನಃ ಅಲ್ಲಿ ಚಿದಂಬರನ ಪ್ರಾಪ್ತಿ ಆಗುವುದಿಲ್ಲ. ದಾಸಮಣಿ ಐಸೆ ದುರ್ಲಭ ಭಕ್ತಿ. ಇಂಥ ಒಂದು ಭಕ್ತಿ ಎಲ್ಲಿ ಚಿದಂಬರನ ಹೊರತಾಗಿ ನನಗೆ ಯಾವುದು ಪ್ರಿಯಕರವಾಗಿಲ್ಲ. ಮನಸ್ಸು ಅವನ ಹಾಡು ಹೇಳುವಾಗ, ಅವನ ಅಭಂಗ ಹೇಳುವಾಗ, ಕೊಂಡಾಡುವಾಗ ಮೈ ಮರೆತು ಆ ದೇಹ ಭಾವ ಹೋಗಿ ಪ್ರೇಮದಿಂದ ಅವನ ಸಲುವಾಗಿ ನಾ ಭಜನೆ ಮಾಡ್ತಿದ್ದೀನಿ, ಜಗತ್ತಿನ ಸಲುವಾಗಲ್ಲ. ಎಲ್ಲ ಲಾಭ ಹಾನಿಗಳಲ್ಲಿ ವೈರಾಗ್ಯ ಉಂಟಾಗಿ ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಆ ಭಗವಂತನ ಕಾಣುವಂಥ ಸ್ಥಿತಿ, ಭೇದರಹಿತವಾದ ಸ್ಥಿತಿ ಹಾಗೂ ನಿರ್ಮತ್ಸರದಿಂದ
ಎಲ್ಲವನ್ನೂ ಚರಾಚರ ಸೃಷ್ಟಿಯನ್ನು ಒಪ್ಕೊಳ್ಳುವಂಥ ಮನಸ್ಥಿತಿ ಮತ್ತು ಸದೋದಿತ ನಾಮಸ್ಮರಣೆ ಮಾಡುವಂಥ ಮನಸ್ಸಿನ ಸ್ಥಿತಿ, ಇಂಥ ಒಂದು ಭಕ್ತಿ ದುರ್ಲಭ. ನಮ್ಮ ಹತ್ರ ಒಂದಿದ್ರೆ ಇನ್ನಾಲ್ಕು ವಸ್ತು ಇರೋದೇ ಇಲ್ಲ. ಅಲ್ಲಿ ಮಾಡ್ತಿದ್ದೀವಿ ಜಪ, ಆದರೆ ಅದರಲ್ಲಿ ಭಕ್ತಿ ಇಲ್ಲ, ಅವನ ಬಗ್ಗೆ ಪ್ರೇಮ ಇಲ್ಲ, ಮತ್ತು ಮತ್ಸರ ಹೋಗಿಲ್ಲ, ಮನಸ್ಸು ನಿವಾಂತಾಗಿಲ್ಲ. ಇಂಥ ಒಂದು ಭಕ್ತಿ ದುರ್ಲಭ ಭಕ್ತಿ. ಆವಾಗ ಚಿದಂಬರ ಪ್ರಾಪ್ತಿ ಹೋಯತ್ಯಾಸಿ ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಬೋಧನೆ ಮಾಡ್ತಾರೆ. ಅಂಥ ದುರ್ಲಭ ಭಕ್ತಿಯ ಶ್ರೇಣಿಗೆ ನಾವೆಲ್ಲರೂ ಸೇರಿಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಅಂಥ ಒಂದು ಭಕ್ತಿ ನನ್ನಲ್ಲಿ ಮೂಡಲಿ ಅಂತ ರಾಜಾರಾಮ್ ಮಹಾರಾಜರು ಆಗ ಚಿದಂಬರ ಸ್ವಾಮಿನ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಆ ಭಕ್ತಿಗೆ ಪಾತ್ರರಾಗೋಣ. ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.